ದಾವಣಗೆರೆಯ ಹರಿಹರ ಪೀಠದಲ್ಲಿ ಲೆಕ್ಕ ಕೊಡುವ ಸಮಾವೇಶ 2008ರಿಂದ 2026ರವರೆಗಿನ 18 ವರ್ಷದ ಲೆಕ್ಕ ಮುಂದಿಟ್ಟಿದ್ದಾರೆ ಟ್ರಸ್ಟಿಗಳು. ವಚನಾನಂದ ಶ್ರೀಗಳ ಲೆಕ್ಕ ಕೊಡಿ ಚಳುವಳಿಗೆ ಟ್ರಸ್ಟಿಗಳು ಉತ್ತರ ಕೊಟ್ಟಿದ್ದಾರೆ. ಟ್ರಸ್ಟ್ಗೆ ಸರ್ಕಾರದ ಅನುದಾನ ಸೇರಿ 27.6 ಕೋಟಿ ಜಮಾ ಆಗಿದೆ. ಅಂದ್ರೆ 27,60,00,000 ರೂಪಾಯಿ ಜಮೆಯಾಗಿದೆ. ಮಠದಲ್ಲಿ ಸಮಾವೇಶ ನಡೆಸಿ 18 ವರ್ಷಗಳ ಲೆಕ್ಕವನ್ನ ಟ್ರಸ್ಟಿಗಳು ಮುಂದಿಟ್ಟಿದ್ದಾರೆ. ಪ್ರತಿ ವರ್ಷ ಸರ್ಕಾರಕ್ಕೆ ಲೆಕ್ಕ ಕೊಡ್ತಾ ಇದ್ದೇವೆ ಅಂತ ಧರ್ಮದರ್ಶಿಗಳು ಹೇಳ್ತಾ ಇದ್ದಾರೆ. ಧರ್ಮದರ್ಶಿ ಉಮಾಪತಿ ಕೊಟ್ಟಿರೋ ಲೆಕ್ಕ ಇದು. ನಾವು ಲೆಕ್ಕ ಕೊಡೋದಕ್ಕೆ ಹೆದರೋದಿಲ್ಲ, ಟ್ರಸ್ಟ್ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಮಠದ ಜಮೀನು ಸ್ವಂತ ಹೆಸರಿಗೆ ಮಾಡಿಸ್ಕೊಂಡ್ರು ಅನ್ನೋದು ಸುಳ್ಳು. ಲೆಕ್ಕ ಕೊಡುವ ಸಮಾವೇಶದಲ್ಲಿ ಧರ್ಮದರ್ಶಿ ಉಮಾಪತಿ ಹೇಳಿಕೆ ಇದು. ದಾನಿಗಳಿಂದ ಬಂದ ಜಮಾ ಮಲ್ಲಿಕಾರ್ಜುನ್ ಸಿಂಧನೂರು 5 ಲಕ್ಷ ರೂಪಾಯಿ, ಚೆನ್ನವೀರಪ್ಪ ಬಳ್ಳಾರಿ 50,000 ರೂಪಾಯಿ, ವಿರೂಪಾಕ್ಷಪ್ಪ ಬಳ್ಳಾರಿ 5 ಲಕ್ಷ ರೂಪಾಯಿ, ಈಶ್ವರಪ್ಪ ಕಲ್ಲೂರು ಮಠ 1 ಲಕ್ಷ ರೂಪಾಯಿ, ಕಬ್ಬೂರ್ ರವಿ 1 ಲಕ್ಷ ರೂಪಾಯಿ, ವಿಆರ್ ಕರೆಸೂರ್ 10,000 ರೂಪಾಯಿ. ಹಗರಿಬೊಮ್ಮನಹಳ್ಳಿಯಿಂದ ಭಕ್ತರುಗಳು ಕಲೆಕ್ಟ್ ಮಾಡ್ಕೊಂಡು ಬಂದ ಒಟ್ಟು ರೂಪಾಯಿ ದಾನಗಳು ಒಂದು ಎಲ್ಲಾ ಕಡೆ ರಸೀದಿ ಹಾಕಿ ತಂದು ಕೊಟ್ಟದ್ದು 4,20,000 ರೂಪಾಯಿ. ದಾವಣಗೆರೆ ಅಂದನೂರು ಮಂಜುಳಮ್ಮ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮೃತ್ಯುಂಜಯ ಬಣಕಾರ್ ಅವರು 5 ಲಕ್ಷ ರೂಪಾಯಿದಲ್ಲಿ ಫಸ್ಟ್ 2 ಲಕ್ಷ ಕೊಟ್ಟಿದ್ದಾರೆ, ಮತ್ತೆ 3 ಲಕ್ಷ ಕೊಟ್ಟಿದ್ದಾರೆ. ಕೊಟ್ರಬಸಪ್ಪ ಅನ್ನೋರು ಎಸಿಕೆ ನಮ್ಮ ಸಮಾಜ ಕಟ್ಟಕ್ಕೆ ಅವರೇ ಕಾರಣ. ಮತ್ತೆ ಕಡ್ಲಿ ಸುಧಾ ಕೊಟ್ರಪ್ಪನವರು 1 ಲಕ್ಷ ರೂಪಾಯಿ. ಹೊಳಲ್ ಬಸವರಾಜಪ್ಪನವರು ಏನೋ ಕಾರ್ಯಕ್ರಮಕ್ಕೆ ಬಂದ್ರು, ಮಠ ನೋಡಿ ಬಹಳ ಖುಷಿ ಪಟ್ಟು ಬಕ್ಕಣದಿಂದ ತೆಗೆದ್ರು. 1 ಲಕ್ಷ ರೂಪಾಯಿ ಇತ್ತು ಚೀಟ್ಕೊಂಡ್ ಬಂದೇನೆ, ಖರ್ಚಿಗೆ 10,000 ಏನೋ ಸಾಮಾನು ತಗೊಂಡು ಹೋಗ್ಬೇಕಂತ 90,000 ರೂಪಾಯಿ ಕೊಟ್ಟೋದ್ರು. ಗಲಾಟೆ ವಾಗ್ವಾದದ ನಡುವೆ ಲೆಕ್ಕ ನೀಡಿದ್ದಾರೆ ಬಿಸಿ ಉಮಾಪತಿ. ಲೆಕ್ಕ ಮಂಡನೆ ವೇಳೆಯೇ ಬಿಸಿ ಉಮಾಪತಿಗೆ ವಿ ಸೋಮಣ್ಣ ಕಾಲ್ ಮಾಡಿದ್ದಾರೆ. ಬಿಸಿ ಉಮಾಪತಿಗೆ ಕರೆ ಮಾಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಇನ್ನು ಸೋಮಣ್ಣ ಫೋನ್ ಬಗ್ಗೆನೂ ಕೂಡ ಪ್ರಸ್ತಾಪಿಸಿದ್ದಾರೆ ಉಮಾಪತಿ. ಸ್ವಾಮೀಜಿ ಬೆಂಬಲಿತ ಕೆಲವರು ಕೇಂದ್ರ ಸಚಿವರಿಗೆ ಫೋನ್ ಮಾಡಿದ್ದಾರೆ, ಹೀಗಾಗಿ ನೀವೇನ್ ಮಾತಾಡಬೇಡ್ರಿ ಅಂತ ಸೋಮಣ್ಣ ಹೇಳ್ತಾ ಇದ್ದಾರೆ. ಭಾಷಣದ ವೇಳೆ ಸೋಮಣ್ಣ ಫೋನ್ ಕರೆಯ ಬಗ್ಗೆ ಉಮಾಪತಿ ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಏನಾಗಿದೆ ಅಂದ್ರೆ ನಾವು ಅವ್ರನ್ನ ಬಹಳ ಗೌರವಿತ ಕಳಿಸ್ಬೇಕಂತಂದ್ರೆ ಅವ್ರೊಂದು ಮಾತು ಹೇಳಿದಾರೆ. ಏನ್ ಹೇಳಿದಾರಪ್ಪ ಅಂದ್ರೆ ನಾನು ಹಂಗೆ ಹೋಗೋದಿಲ್ಲ, ಹೋದ್ರೆ ಪೂರ ಇವರು ಮರ್ಯಾದೆ ಕಳಿಸಿ ಇವ್ರು ಯಾರು ಇಲ್ಲಿ ಬರಬಾರ್ದು ಆ ತರ ಮಾಡಿ ಹೋಗ್ತಾನೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಇಲ್ಲ ಈಗ ಅಲ್ಲೆಲ್ಲ ಈಗ ಈಗ ನಿಮ್ಮ ಮಾತು ಮುರುಗೇಶ್ ನೇರಣ್ಣ ಮಾತು ಕೇಳ್ಕೊಂಡು ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನೂ ಮಾಡಲಿಲ್ಲ. ಆದ್ರೆ ಅವರು ಯಾವ ರೀತಿ ಬರೀ ನನ್ನ ಒಂದು ಸಮಾಜ ನನ್ನೊಬ್ಬನ ಮರ್ಯಾದೆ ಕಳೆದ್ರೆ ನಾನೇನು ಯಾರಿಗೂ ಎಲೆಕ್ಷನ್ ನಿಂತ್ಕೊಂಡು ಕೈ ಮುಗಿಯಂಗಿಲ್ಲ. ಆದ್ರೆ ಸಮಾಜದ ಮರ್ಯಾದೆ ಹೋಗಬಾರ್ದು ಅಂತ ನಾನು ಇವತ್ತು ಇದು ಮಾಡ್ತಾ ಇದ್ದಾನೆ. ದಯವಿಟ್ಟು ಅಲ್ಲ ನಾ ಮಾಡ ಇಲ್ಲ 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 ಮನಸ್ಸನ್ನ ಬೇಜಾರು ಮಾಡ್ಕೊಂತ ಇಲ್ಲ. ಆದ್ರೆ ಆ ನೋವು ನಮ್ಮ ಸಮಾಜದವ್ರ ಮುಂದೆ ಹೇಳಿಲ್ಲಪ್ಪ ಅಂದ್ರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಲ್ರಿ. ಹೇಳ್ತೇನೆ ಆಗ್ಲಿ ಆಗ್ಲಿ ಅಲ್ಲ ನಾನೇನು ಅದರಿಂದ ಇಲ್ಲ ಪೋಲಿ ಅಂದ್ರೆ ಅದೇ ಪೋಲಿ ಅಂದ್ರೆ ಅದು ಹೆಂಗಿದೆ ಅಂತಂದ್ರೆ ಹೇಳಕ್ ನಿಮ್ಮೆದ್ರಿಗೆ ಹೇಳಕ್ ನಾಚಿಕೆ ಆಗುತ್ತೆ. ಇರ್ಲಿ ನಾನು ಆಮೇಲೆ ಮಾತಾಡ್ತೇನೆ. ನಾನೇನು ಯಾವ್ದಕ್ಕೆ ಎದುರೋದಿಲ್ಲ, ಏನ್ ನಾವು ನೋವು ಮಾಡ್ಕೊಳ್ಳೋದಿಲ್ಲ, ಎದುರೋದಿಲ್ಲ, ಏನೂ ಆಗೋದಿಲ್ಲ. ಸಮಾಜ ಮುಖ್ಯ ಹೊರತು ನಾನು ಇದನ್ನ ಮಾಡ್ತಂತ ದಯವಿಟ್ಟು ಧನ್ಯವಾದಗಳು. ನಾನು ಸ್ವಲ್ಪ ಭಾಷಣ ಮಾಡ್ತಾ ಇದ್ದೀನಿ. ಇದು ಏನು ಹೇಳ್ತಾವಲ್ಲ ಇದು ವಿಚಾರ, ಇದು ಹೇಳಕ್ಕೆ ನೋವಾಗುತ್ತೆ. ಇದು ಹೆಂಗಪ್ಪ ಅಂದ್ರೆ ಇದು ಬೇಡ, ಮತ್ತಿದು ಲೆಕ್ಕ ತಪ್ಪುತ್ತೆ. ಒಂದಪ್ಪ ಲೆಕ್ಕ ಮುಗಿಸಿ ಅದು 1-2 ನಿಮಿಷ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು, ಫೋನ್ ಮಾಡಿದ್ದಾರೆ. ಏನೋ ಅಲ್ಲಿ ಹೆಚ್ಚಿಗೆ ಮಾತಾಡಿ ಸುಮ್ಮನೆ ನಮ್ಮ ಸುಮಾರು ಮಾಡ್ತಾರೆ ಫೋನ್ ಮಾಡಿದ್ದಾರೆ. ಅವ್ರು ನಮಗೆ ಫೋನ್ ಮಾಡ್ತಾ ಇದಾರೆ, ನೀವೇನು ಮಾತಾಡಬೇಡ್ರಿ ಅಂತ. ಇರ್ಲಿ ಅದು ಇರ್ಲಿ. ಈಗ ಎಲ್ಲರೂ ಫೋಟೋಸ್
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.